ಕೆಲ ದಿನಗಳಿಂದ ಸುದ್ದಿಯಲ್ಲಿರುವ ಸುಜಾತಾ ಅವರ ಬಗ್ಗೆ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾನೆ. ಸುಜಾತಾ ಸಹೋದರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಶನದಲ್ಲಿ ಕೆಲ ಸ್ಫೋಟಕ ವಿಚಾರಗಳನ್ನ ಕೂಡ ಸುಜಾತಾ ಅವರ ಸಹೋದರ ಹಂಚಿಕೊಂಡಿದ್ದಾರೆ. ಒಂಬತ್ತನೇ ಕ್ಲಾಸ್ ಓದುವಾಗಲೇ ಸುಜಾತಾ ಭಟ್ ಪ್ರೆಗ್ನೆಂಟ್. ಮ್ಯಾಜಿಕ್ ಅಜ್ಜಿ ಸಹೋದರನಿಂದಲೇ ಹೊಸ ಬಾಂಬ್. ಧರ್ಮಸ್ಥಳದಲ್ಲಿ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಎಂದಿದ್ದ ವೃದ್ಧೆ ಸುಜಾತಾ ಭಟ್ಗೆ ಸಂಕಷ್ಟ ಎದುರಾಗಿದೆ. ಈಗ ಮ್ಯಾಜಿಕ್ ಅಜ್ಜಿ ಬಗ್ಗೆ ಸ್ಫೋಟಕ ಆಶ್ಚರ್ಯಕರ ಹೇಳಿಕೆಯನ್ನ ಅವರ ಸ್ವಂತ ಸಹೋದರ ನೀಡಿದ್ದಾರೆ. ಆಕೆ ಸುಜಾತಾ ಭಟ್ ಅಲ್ಲ, ಸುಜಾತಾ ಉಪಾಧ್ಯ. ಅವ್ರು ಸುಜಾತ ಉಪಾಧ್ಯ, ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯ. ಅವ್ರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ರು. ಪರಿಕದಿಂದ 8ನೇ ಕ್ಲಾಸ್ ಅಲ್ಲಿ ಕಲ್ತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾದ ರೀತಿಯಲ್ಲಿ ಇದ್ಲು. 8ರಿಂದ 9ರ ಒಳಗೆ ಅದು ಎಂತೆಂತದ್ದು ಆಯ್ತು ಅಂತ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ 9ನೇ ಕ್ಲಾಸ್ನಲ್ಲಿದ್ದಾಗಲೇ ಸುಜಾತಾಗೆ ಅಬಾರ್ಷನ್ ಅಂತೂ ಒಂದ್ಸರ್ತಿ ಎಂತದ್ದು ಇದು ಮಾಡ್ಕೊಂಡ್ ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದ್ರೆ ಆ ಮಗು ಜೀವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸಿ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ. ಮನೆಗೆ ಬರಬೇಡ ಎಂದು ಹೊರದಬ್ಬಿದ್ದೇವೆ. ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು, ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೀನಿ, ಹಾಗಿದ್ದೀನಿ ಹೀಗಿದ್ದೀನಿ ಅಂದ್ಲು. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನ್ ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ. ನಮ್ಮ ಅಕ್ಕಂದರಾಗ್ಲಿ ಅಣ್ಣಂದರಾಗ್ಲಿ ಯಾರಾಗ್ಲಿ ನಾವು ಅವಳನ್ನು ಸೇರಿಸ್ತಾ ಇರ್ಲಿಲ್ಲ. ಮತ್ತೆ ಅದರ ಮೇಲೆ ಒಂದ್ ದಿವಸ ಬೆಂಗಳೂರಿಂದ ಬಂದು, ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ, ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ ಹಿಡ್ಕೊಂಡು ಇದು ನನ್ನ ಗಂಡನ್ ಕಾರು ಅಂತ ಹೇಳಿದಾಳೆ. ಅದು ಹೌದಾ ಸತ್ಯ ಸುಳ್ಳ ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ, ನಮಗೆ ಅಗತ್ಯನಿಲ್ಲ. ಸುಜಾತಾ ಭಟ್ಗೆ ಮಗಳಿರೋದು ನಮಗೆ ಗೊತ್ತಿಲ್ಲ. ಇಷ್ಟು ಮಗಳು ಹುಟ್ಟಿದಾಳೆ ಅಂತೇಳಿ ಹೇಳಿಲ್ಲ, ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65ರಲ್ಲೇ ಹುಟ್ಟಬೇಕು, MBBS ಕಲಿಬೇಕಂತಾದ್ರೆ. ಇವಳು 1984ರಲ್ಲಿ 10th ಕ್ಲಾಸ್ ಕಲ್ತದ್ದು. ಅವಾಗ ಹೇಗೆ ಮಗು? ಇಲ್ಲಿ ತನಕ ಸುಜಾತಾ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದ್ರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನ ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಸಹೋದರ ಹೇಳ್ತಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೆಲ ದಿನಗಳಿಂದ ಸುದ್ದಿಯಲ್ಲಿರುವ ಸುಜಾತಾ ಅವರ ಬಗ್ಗೆ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾನೆ. ಸುಜಾತಾ ಸಹೋದರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಶನದಲ್ಲಿ ಕೆಲ ಸ್ಫೋಟಕ ವಿಚಾರಗಳನ್ನ ಕೂಡ ಸುಜಾತಾ ಅವರ ಸಹೋದರ ಹಂಚಿಕೊಂಡಿದ್ದಾರೆ. ಒಂಬತ್ತನೇ ಕ್ಲಾಸ್ ಓದುವಾಗಲೇ ಸುಜಾತಾ ಭಟ್ ಪ್ರೆಗ್ನೆಂಟ್. ಮ್ಯಾಜಿಕ್ ಅಜ್ಜಿ ಸಹೋದರನಿಂದಲೇ ಹೊಸ ಬಾಂಬ್. ಧರ್ಮಸ್ಥಳದಲ್ಲಿ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಎಂದಿದ್ದ ವೃದ್ಧೆ ಸುಜಾತಾ ಭಟ್ಗೆ ಸಂಕಷ್ಟ ಎದುರಾಗಿದೆ. ಈಗ ಮ್ಯಾಜಿಕ್ ಅಜ್ಜಿ ಬಗ್ಗೆ ಸ್ಫೋಟಕ ಆಶ್ಚರ್ಯಕರ ಹೇಳಿಕೆಯನ್ನ ಅವರ ಸ್ವಂತ ಸಹೋದರ ನೀಡಿದ್ದಾರೆ. ಆಕೆ ಸುಜಾತಾ ಭಟ್ ಅಲ್ಲ, ಸುಜಾತಾ ಉಪಾಧ್ಯ. ಅವ್ರು ಸುಜಾತ ಉಪಾಧ್ಯ, ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯ. ಅವ್ರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ರು. ಪರಿಕದಿಂದ 8ನೇ ಕ್ಲಾಸ್ ಅಲ್ಲಿ ಕಲ್ತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾದ ರೀತಿಯಲ್ಲಿ ಇದ್ಲು. 8ರಿಂದ 9ರ ಒಳಗೆ ಅದು ಎಂತೆಂತದ್ದು ಆಯ್ತು ಅಂತ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ 9ನೇ ಕ್ಲಾಸ್ನಲ್ಲಿದ್ದಾಗಲೇ ಸುಜಾತಾಗೆ ಅಬಾರ್ಷನ್ ಅಂತೂ ಒಂದ್ಸರ್ತಿ ಎಂತದ್ದು ಇದು ಮಾಡ್ಕೊಂಡ್ ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದ್ರೆ ಆ ಮಗು ಜೀವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸಿ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ. ಮನೆಗೆ ಬರಬೇಡ ಎಂದು ಹೊರದಬ್ಬಿದ್ದೇವೆ.
ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ ಅಂದ್ಲು. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನ್ ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ. ನಮ್ಮ ಅಕ್ಕಂದರಾಗ್ಲಿ ಅಣ್ಣಂದರಾಗ್ಲಿ ಯಾರಾಗ್ಲಿ ನಾವು ಅವಳನ್ನು ಸೇರಿಸ್ತಾ ಇರ್ಲಿಲ್ಲ. ಮತ್ತೆ ಅದರ ಮೇಲೆ ಒಂದ್ ದಿವಸ ಬೆಂಗಳೂರಿಂದ ಬಂದ್ಲು. ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ, ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ ಹಿಡ್ಕೊಂಡು ಇದು ನನ್ನ ಗಂಡನ್ ಕಾರು ಅಂತ ಹೇಳ್ದಾಳೆ. ಅದು ಹೌದಾ, ಸತ್ಯ, ಸುಳ್ಳ ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ, ನಮಗೆ ಅಗತ್ಯನಿಲ್ಲ. ಸುಜಾತಾ ಭಟ್ಗೆ ಮಗಳಿರೋದು ನಮಗೆ ಗೊತ್ತಿಲ್ಲ. ಇಷ್ಟು ಮಗಳು ಹುಟ್ಟಿದಾಳೆ ಅಂತೇಳಿ ಹೇಳಿಲ್ಲ, ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65 ಹುಟ್ಟಬೇಕು, MBBS ಕಲಿಬೇಕಂತಾದ್ರೆ. ಇವಳು 1984 10th ಕ್ಲಾಸ್ ಕಲ್ತದ್ದು. ಅವಾಗ ಹೇಗೆ ಮಗು? ಇಲ್ಲಿ ತನಕ ಸುಜಾತಾ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದ್ರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನ ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಸಹೋದರ ಹೇಳ್ತಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೆಲ ದಿನಗಳಿಂದ ಸುದ್ದಿಯಲ್ಲಿರುವ ಸುಜಾತಾ ಅವರ ಬಗ್ಗೆ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾನೆ. ಸುಜಾತಾ ಸಹೋದರ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಈ ಸಂದರ್ಶನದಲ್ಲಿ ಕೆಲ ಸ್ಫೋಟಕ ವಿಚಾರಗಳನ್ನ ಕೂಡ ಸುಜಾತಾ ಅವರ ಸಹೋದರ ಹಂಚಿಕೊಂಡಿದ್ದಾರೆ. ಒಂಬತ್ತನೇ ಕ್ಲಾಸ್ ಓದುವಾಗಲೇ ಸುಜಾತಾ ಭಟ್ ಪ್ರೆಗ್ನೆಂಟ್. ಮ್ಯಾಜಿಕ್ ಅಜ್ಜಿ ಸಹೋದರನಿಂದಲೇ ಹೊಸ ಬಾಂಬ್. ಧರ್ಮಸ್ಥಳದಲ್ಲಿ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾರೆ ಎಂದಿದ್ದ ವೃದ್ಧೆ ಸುಜಾತಾ ಭಟ್ಗೆ ಸಂಕಷ್ಟ ಎದುರಾಗಿದೆ. ಈಗ ಮ್ಯಾಜಿಕ್ ಅಜ್ಜಿ ಬಗ್ಗೆ ಸ್ಫೋಟಕ, ಆಶ್ಚರ್ಯಕರ ಹೇಳಿಕೆಯನ್ನ ಅವರ ಸ್ವಂತ ಸಹೋದರ ನೀಡಿದ್ದಾರೆ. ಆಕೆ ಸುಜಾತಾ ಭಟ್ ಅಲ್ಲ, ಸುಜಾತಾ ಉಪಾಧ್ಯ. ಅವ್ರು ಸುಜಾತ ಉಪಾಧ್ಯ, ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯ. ಅವ್ರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ರು. ಪರಿಕದಿಂದ 8ನೇ ಕ್ಲಾಸ್ ಅಲ್ಲಿ ಕಲ್ತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಇದ್ಲು. 8ರಿಂದ 9ರ ಒಳಗೆ ಅದು ಎಂತೆಂಥದ್ದು ಆಯ್ತು ಅಂತ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ. 9ನೇ ಕ್ಲಾಸ್ನಲ್ಲಿದ್ದಾಗಲೇ ಸುಜಾತಾಗೆ ಅಬಾರ್ಷನ್ ಅಂತೂ ಒಂದ್ಸರ್ತಿ ಎಂತದ್ದು ಇದು ಮಾಡ್ಕೊಂಡ್ ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದ್ರೆ ಆ ಮಗು ಜೀವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸಿ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ. ಮನೆಗೆ ಬರಬೇಡ ಎಂದು ಹೊರದಬ್ಬಿದ್ದೇವೆ. ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ ಅಂದ್ಲು. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನ್ ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ. ನಮ್ಮ ಅಕ್ಕಂದರಾಗ್ಲಿ ಅಣ್ಣಂದರಾಗ್ಲಿ ಯಾರಾಗ್ಲಿ ನಾವು ಅವಳನ್ನು ಸೇರಿಸ್ತಾ ಇರ್ಲಿಲ್ಲ. ಮತ್ತೆ ಅದರ ಮೇಲೆ ಒಂದ್ ದಿವಸ ಬೆಂಗಳೂರಿಂದ ಬಂದ್ಲು. ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ, ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ ಹಿಡ್ಕೊಂಡು ಇದು ನನ್ನ ಗಂಡನ್ ಕಾರು ಅಂತ ಹೇಳ್ದಾಳೆ. ಅದು ಹೌದಾ, ಸತ್ಯ, ಸುಳ್ಳ ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ, ನಮಗೆ ಅಗತ್ಯನಿಲ್ಲ. ಸುಜಾತಾ ಭಟ್ಗೆ ಮಗಳಿರೋದು ನಮಗೆ ಗೊತ್ತಿಲ್ಲ. ಇಷ್ಟು ಮಗಳು ಹುಟ್ಟಿದಾಳೆ ಅಂತೇಳಿ ಹೇಳಿಲ್ಲ, ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65 ಹುಟ್ಟಬೇಕು, MBBS ಕಲಿಬೇಕಂತಾದ್ರೆ. ಇವಳು 1984 10th ಕ್ಲಾಸ್ ಕಲ್ತದ್ದು. ಅವಾಗ ಹೇಗೆ ಮಗು? ಇಲ್ಲಿ ತನಕ ಸುಜಾತಾ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದ್ರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನ ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಸಹೋದರ ಹೇಳ್ತಿರುವಂತದ್ದು. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.